ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಶಿಕ್ಷಣ ಇಲಾಖೆ ಸುತ್ತೋಲೆಗೆ ಎಂಎಲ್ಸಿ ಶಶಿಲ್ ನಮೋಶಿ ಆಕ್ರೋಶ. ಕಲಬುರಗಿಯಲ್ಲಿ ನೂತನ ಫ್ಯೂಷನ್ ಇನ್ಸ್ಟಿಟ್ಯೂಷನ್ ಆಫ್ ಲರ್ನಿಂಗ್ ತರಬೇತಿ ಕೇಂದ್ರ ಉದ್ಘಾಟನೆ. ಜೂನ್ 24ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ದಿವ್ಯಾ ಹಾಗರ್ಗಿ ಸುದ್ದಿಗೋಷ್ಠಿ. ಈಗ ವಾರ್ತೆಗಳ ವಿವರ. ಇತ್ತೀಚೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯು ಕಡಿಮೆ ಫಲಿತಾಂಶ ಕೊಟ್ಟ ಶಿಕ್ಷಕರಿಗೆ ಬಡ್ತಿ ಇಲ್ಲ ಎಂದು ಆದೇಶ ಹೊರಡಿಸಿದ್ದು, ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಶಶಿಲ್ ನಮೋಶಿ ಅವರು ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, 60%ಕ್ಕಿಂತ ಫಲಿತಾಂಶ ಕಡಿಮೆಯಾದರೆ ಅಂತಹ ಶಾಲೆಯ ಶಿಕ್ಷಕರಿಗೆ ಮುಂಬಡ್ತಿ ಇಲ್ಲ, ಅನುದಾನ ಕೊಡುವುದಿಲ್ಲ ಎಂಬ ಅನೇಕ ವಿಚಾರಗಳನ್ನು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆ, ಕಲಿಕೆ ಗುಣಮಟ್ಟ ಉನ್ನತಗೊಳಿಸಿ ಫಲಿತಾಂಶ ಹೆಚ್ಚಿಸಲು ತೆಗೆದುಕೊಳ್ಳಬೇಕಾದ ಕ್ರಮದ ಬಗ್ಗೆ ಸುತ್ತೋಲೆಯಲ್ಲಿ ನಿರ್ದೇಶನ ನೀಡಲಾಗಿದೆ. ತದನಂತರ ನೀವು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ನೀಡದೆ ಕರ್ತವ್ಯ ನಿರ್ಲಕ್ಷ್ಯ ತೋರುವುದು ಶಿಕ್ಷಕರ ಬೇಜವಾಬ್ದಾರಿ ಎಂದು ತಿಳಿಸಿದ್ದಾರೆ. ಹಾಗೂ ಅಂಥವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಡಿಡಿಪಿಐ ಮತ್ತು ಬಿಇಒಗಳಿಗೆ ನಿರ್ದೇಶನ ಕೊಡಲಾಗಿದೆ. ಹಾಗೂ ಅನುದಾನಿತ ಶಾಲೆಗಳ ಫಲಿತಾಂಶ 60% ನೀಡದಿದ್ದರೆ ಅನುದಾನಕ್ಕೆ ಕಡಿತ. ಈ ರೀತಿ ನೀವು ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಸುತ್ತೋಲೆಯನ್ನು ನೀಡಿದ್ದೀರಿ. ಇದು ಒಂದು ಕಡೆ ಆದರೆ, ಹಾಗೂ ಅನುದಾನಕ್ಕೆ ಒಳಪಟ್ಟಿರುವ ಶಾಲೆ 60%ಕ್ಕಿಂತ ಕಡಿಮೆ ಫಲಿತಾಂಶ ಬಂದರೆ ಅಂತಹ ಶಿಕ್ಷಕರನ್ನು ಗುರುತಿಸಿ ಅವರ ವಾರ್ಷಿಕ ಬಡ್ತಿಯನ್ನು ತಡೆ ಹಿಡಿಯುವುದು ಸರಿಯಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ವತಿಯಿಂದ 30/5/2025ಕ್ಕೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಆ ಸುತ್ತೋಲೆ ಪ್ರಕಾರ ರಾಜ್ಯದ ಅನುದಾನಿತ ಶಾಲೆಗಳಲ್ಲಿ SSLC ಫಲಿತಾಂಶ 60%ಕ್ಕಿಂತಲೂ ಕಡಿಮಿದ್ದಲ್ಲಿ ಆ ವಿಷಯ ಶಿಕ್ಷಕರಿಗೆ ಒಂದು ಇನ್ಕ್ರಿಮೆಂಟನ್ನು ಹೆಲ್ಡಪ್ ಮಾಡಬೇಕಂತ ಒಂದು ವಿಷಯ ಉಲ್ಲೇಖ ಮಾಡಿದ್ದಾರೆ. 3 ವರ್ಷದ ಆವ್ರೇಜ್ ರಿಸಲ್ಟ್ಗಳಲ್ಲಿ 60%ಕ್ಕಿಂತಲೂ ಕಡಿಮಿದ್ದಲ್ಲಿ ಆ ವಿಷಯ ಶಿಕ್ಷಕರಿಗೆ ಸಂಬಳವನ್ನು ತಡೆ ಹಿಡಿಯೋದು. ಆಮೇಲೆ 5 ವರ್ಷದ ಆವ್ರೇಜ್ ರಿಸಲ್ಟ್ ಅಲ್ಲಿ ಆ ವಿಷಯ ಶಿಕ್ಷಕರ ಫಲಿತಾಂಶ 50ಕ್ಕಿಂತಲೂ ಕಡಿಮಿದ್ದಲ್ಲಿ ಅವರಿಗೆ ಗ್ರಾಂಟ್ ನಿಲ್ಲಿಸುವಂಥದ್ದು
ಇನ್ನೂ ಒಂದೆರಡು ಅಂಶಗಳನ್ನು ಆ ಒಂದು ಸುತ್ತೋಲೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಮೊದಲನೇದಾಗಿ ಇದು ಸರಿಯಾದ ಒಂದು ನಿಯಮ ಅಥವಾ ಸುತ್ತೋಲೆ ಅಲ್ಲ. ತಕ್ಷಣ ಸರ್ಕಾರ ಈ ಸುತ್ತೋಲೆಯನ್ನು ಹಿಂಪಡಿಬೇಕು. ರಾಜ್ಯದಲ್ಲಿ ಅನುದಾನಿತ ಶಾಲೆಗಳ ಕಾಲೇಜ್ಗಳ ಬಗ್ಗೆ ನಮ್ಮೆಲ್ಲರಿಗೂ ಅತ್ಯಂತ ಅಭಿಮಾನ ಇದೆ. ಅಭಿಮಾನ ಯಾಕಂತಂದರೆ ಸರ್ಕಾರಿ ಶಾಲೆಗಳ ಇಲ್ಲದಂಥ ಸಂದರ್ಭದಲ್ಲಿ, ಸರ್ಕಾರಿ ಕಾಲೇಜ್ಗಳನ್ನು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮೆಲ್ಲರ ಭಾಗದ, ಉದಾಹರಣೆಗಾಗಿ ಕಲಬುರಗಿಯ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘವಾಗಿರಲಿ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಗಿರಲಿ, ಖಾಜಾ ಬಂದೇ ನವಾಜ್ ಎಜುಕೇಷನ್ ಸೊಸೈಟಿ ಆಗಿರಲಿ, ವಿಜಯ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಆಗಿರಲಿ, ಎನ್ವಿ ಸೊಸೈಟಿ ಆಗಿರಲಿ, 1900 ದಶಕದಿಂದ ಈ ಸಂಸ್ಥೆಗಳಾಗಲಿ, ಅನೇಕ ಮಠಾಧೀಶರಾಗಲಿ ಅಥವಾ ಮಿಷನರಿ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಈ ಶಾಲೆಗಳನ್ನು ಪ್ರಾರಂಭ ಮಾಡಿ ಸರ್ಕಾರ ಮಾಡ್ತಾ ಇರುವಂಥ ಕೆಲಸವನ್ನು ಈ ಸಂಸ್ಥೆಗಳು ಮಾಡಿದವೆ. ಇತ್ತೀಚೆಗೆ ತಾವು ವಿವರವಾಗಿ ನೋಡಿದರೆ ಈ ಯಾವ ಶಾಲೆಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ 30-35% ಹೆಚ್ಚಿನ ಶಿಕ್ಷಕರು ಇಲ್ಲವೇ ಇಲ್ಲ. ಅಂದರೆ 60%ಕ್ಕಿಂತಲೂ ಹೆಚ್ಚಿನ ಹುದ್ದೆಗಳು ಈ ಸಂಸ್ಥೆಗಳಲ್ಲಿ ಖಾಲಿ ಇದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಗೆಸ್ಟ್ ಟೀಚರ್ಸ್ ಅಂತ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನೀಟ್, JEE, KCET ಮತ್ತು ಫೌಂಡೇಶನ್ ಕೋರ್ಸ್ಗಳಿಗೆ 8ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರಮುಖ ತರಬೇತಿ ಸಂಸ್ಥೆಯಾದ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಅದ್ದೂರಿ ಉದ್ಘಾಟನೆಯು ಕಲಬುರಗಿಯು ಸಂಗಮೇಶ್ವರ ಕಾಲೋನಿಯಲ್ಲಿರುವ ಹೊಸ ಕ್ಯಾಂಪಸ್ನಲ್ಲಿ ಉತ್ಸಾಹದಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್, ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಹಾಗೂ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಕಲಬುರಗಿಯಲ್ಲಿ ಫ್ಯೂಷನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ತರಬೇತಿ ಕೇಂದ್ರ ಕಲಬುರಗಿಯಲ್ಲಿ ಆರಂಭವಾಗಿದ್ದು ಸಂತೋಷದ ಸಂಗತಿ. ಇದರಿಂದ ಕಲಬುರಗಿ ಭಾಗದ ವಿದ್ಯಾರ್ಥಿಗಳ ಭವಿಷ್ಯದ ಶಿಕ್ಷಣಕ್ಕೆ ಸಹಕಾರಿಯಾಗಲಿದೆ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಫ್ಯೂಷನ್ ಅಕಾಡೆಮಿಯ ಸ್ಥಾಪಕರಾದ ಮಹೇಶ್ ಕುಮಾರ್ ಹಾಗೂ ಪರಮೇಶ್ವರ ಸ್ವಾಮಿ ಅವರು ಕಲಬುರಗಿ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣಕ್ಕೆ ಸಹಕಾರವಾಗಲಿ ಎಂಬ ಸದುದ್ದೇಶದಿಂದ ಕಲಬುರಗಿ ಫ್ಯೂಷನ್ ಅಕಾಡೆಮಿ ತರಬೇತಿ ಕೇಂದ್ರ ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಇವತ್ತು ಕಲಬುರಗಿಯಲ್ಲಿ ನೂತನವಾಗಿ ಫ್ಯೂಷನ್ ನೀಟ್ ಅಕಾಡೆಮಿ ಅಂತಕ್ಕಂಥದ್ದು ಓಪನಿಂಗ್ ಸೆರೆಮನಿಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದೆ. ಇವತ್ತು ಕಲಬುರಗಿಯಲ್ಲಿ ಭಾಳಷ್ಟು ಯಾವುದೂ ಇರಲಿಕ್ಕಿಲ್ಲ. ಇದೊಂದು ಕೋಚಿಂಗ್ ಸೆಂಟರ್ ಒಂದು ಇವತ್ತು ತೆಗೆದಿದ್ದಾರೆ. ನಮ್ಮ ಮಕ್ಕಳು ಕೂಡ ಅವರ ಕೈಯಲ್ಲಿ ಓದಿ ದೊಡ್ಡದಂಥವ್ರು, ಅವರು ಕೂಡ ಇವತ್ತು ಈ ಕಾರ್ಯಕ್ರಮ ಬರಬೇಕಿತ್ತು. ಅನಿವಾರ್ಯದಿಂದ ಬೆಂಗಳೂರಿನಾಗ ಇರೋಲ್ಲಿ ಬರಲಿಕ್ಕಾಗಿಲ್ಲ. ನಾನು 3-4 ಸತಿ ಫೋನ್ ಮಾಡಿ ಹೇಳ್ಯಾರ, ಪಾಪ ಏಟೇ ಬಿಜಿ ಇದರಲ್ಲಿ ಹೋಗಿ ಬರ್ಬೇಕಂತೇಳಿ ಮೇಡಮ್ ಅವರು ಮನೆಯಾಗ. ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮ ಇದು, ಫಸ್ಟ್ ಇದು ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಒಳ್ಳೆ ಇವತ್ತು ಕೋಚಿಂಗ್ ಸೆಂಟರ್ ತೆಗೆಯೋದ್ರಿಂದ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ವಿಶೇಷವಾಗಿ ಕಲಬುರಗಿ ಜನರಿಗೆ ಭಾಳ ಉಪಯೋಗ ಆಗ್ತಕ್ಕಂಥದ್ದು ಇದೊಂದು. ಯಾವತ್ತು ವಿದ್ಯೆ ಇದ್ದರೆ ಎಲ್ಲರೂ ಕೂಡ ಮುಂದಿನ ದಿನದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾಯಿದ್ದೀನಿ. ಇವತ್ತು ದೇಶದಲ್ಲಿ ಏನೇ ಆಗಬೇಕಾದ್ರೂ ಕೂಡ ವಿದ್ಯೆ ಭಾಳ ಇಂಪಾರ್ಟೆಂಟ್ ಇರೋದ್ರಿಂದ ಇವತ್ತು ನಮ್ಮ ಟೈಮಲ್ಲಿ ಭಾಳ ಕಡಿಮೆ ಓದಿರ್ಬೋದು.
ಆದರೆ ಈಗಿನ ಜನ್ರೇಷನ್ ಪ್ರಕಾರ ಎಷ್ಟು ಹೋದರೂ ಕೂಡ ಕಡಿಮೆ ಅಂತಕ್ಕಂಥ ಕೂಡ ಇದ್ರೂ ಇಂಥದ್ದೊಂದು ಕೋಚಿಂಗ್ ಸೆಂಟರ್ ಇವತ್ತು ಕಲಬುರಗಿಯಲ್ಲಿ ನೂತನವಾಗಿ ಪ್ರಾರಂಭ ಮಾಡಿದ್ದಾರೆ. ಆ ಕೋಚಿಂಗ್ ಸೆಂಟರ್ನ ಎಲ್ಲ ಮಾಲೀಕರಿಗೂ ಮತ್ತು ನಾನು ವಿಶೇಷವಾಗಿ ನನ್ನ ಸಹೋದರರಂತೂ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಳ್ಳೆಯ ದಿನ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತಕ್ಕಂಥದ್ದು ಕೂಡ ಇನ್ನೊಂದು ಸರ್ತಿ ತಮ್ಮ ಮುಖಾಂತರ ಹೇಳಿ ಈ ಕಾರ್ಯಕ್ರಮ ಕೂಡ ನಾನು ಕರೆಸಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಶಾಲಾ ಸನ್ಮಾನ ಮಾಡಿ ಆಶೀರ್ವಾದ ಕೂಡ ನನಗೆ ಮಾಡಿದ್ದಾರೆ. ಯಾವತ್ತೂ ಅವ್ರ ಜೊತೆಯಾಗಿ ನಾನು ಇರ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಈ ಅಕಾಡೆಮಿಕ್ ಕ್ಲಾಸಿನ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳಷ್ಟು ವಿದ್ಯಾರ್ಥಿಗಳು ನೀಟ್ ಕೋಚಿಂಗಾಗಿ ಕಲಬುರಗಿಯನ್ನು ಬಿಟ್ಟು ಬೆಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಆ ಉದ್ದೇಶವಾಗಿ ನಮ್ಮ ಭಾಗದಲ್ಲಿ ಕಲಬುರಗಿಯಲ್ಲೇ ಯಾಕೆ ನಾವು ಮಾಡಬಾರ್ದು ಅಂತ ಅಂದ್ಕೊಂಡು ನಾವು ಮತ್ತು ನಮ್ಮ ಸ್ನೇಹಿತರು 15 ವರ್ಷಗಳಿಂದ ನೀಟ್ ಕೋಚಿಂಗನ್ನೇ ಕೊಡ್ತಾ ಬರ್ತಾಯಿದ್ದೀವಿ. ಆ ಉದ್ದೇಶವಾಗಿ ಈ ಫ್ಯೂಷನ್ ನೀಟ್ ಅಕಾಡೆಮಿನ ಸ್ಪೆಷಲಿ ಫಾರ್ MBBS ಸ್ಟೂಡೆಂಟ್ ಎಂಟ್ರೆನ್ಸ್ ಎಕ್ಸಾಮ್ ಏನಿದೆ ನೀಟು, ಅದಕ್ಕೋಸ್ಕರ ಕೋಚಿಂಗ್ನ ಆರಂಭ ಮಾಡಿದ್ದೀವಿ. ಆ ಸಮಾರಂಭಕ್ಕೆ ನಮ್ಮ ಅಚ್ಚುಮೆಚ್ಚಿನ ನಮ್ಮ ಯಾವಾಗಲೂ ಸಹಾಯಕ್ಕೆ ನಿಂತಿರುವ ನಮ್ಮ ಪ್ರೀತಿಯ ಬಸವರಾಜ್ ಮತ್ತಿಮೂಡು ಸರ್ ಅವರು ಬಂದಿದ್ದಾರೆ. ಎಲ್ಲರಿಗೂ ಬಂದಿದ್ದ ಎಲ್ಲ ಪೇರೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಭಾಳ ಧನ್ಯವಾದವನ್ನು ಹೇಳ್ತೇನೆ. ಥ್ಯಾಂಕ್ ಯು ಸರ್. I'm very happy and I'm filled with gratitude that our teachers MKS sir and Parmeshwar sir has been started the Fusion Academy, which is very important in Gulbarga, as many the students from Gulbarga are arriving and migrating towards the other cities for the sake of JEE and NEET. So it's a very good initiative, and I'm very happy and filled with gratitude that they have started the Fusion Academy in Gulbarga itself, so that students of Gulbarga will study and gain the knowledge in Gulbarga itself, so that they will contribute to their own city. You know, there is a Karma Bhumi and Janma Bhumi, so it's very mandatory to contribute towards their own city. So I'm very happy that I'm overwhelmed with the Fusion Academy, and congratulations to Parmeshwar sir and MK sir. Very happy to being their student. Thank you so much. ನಮಸ್ಕಾರ. ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಏಕೆಂದರೆ ಫ್ಯೂಷನ್ ನೀಟ್ ಅಕಾಡೆಮಿ ಎನ್ನುವುದು ಉದ್ಘಾಟನೆಯಾಗಿ ಇವತ್ತು ಈ ಭಾಗದ ಅನೇಕ ಮಕ್ಕಳಿಗೆ ಭವಿಷ್ಯದ ಡಾಕ್ಟರ್ಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಅಕಾಡೆಮಿಯಾಗಿ ಹೊರಹೊಮ್ಮಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಅನೇಕ ನಮ್ಮ ಈ ಭಾಗದ ವಿದ್ಯಾರ್ಥಿಗಳು ಈ ನೀಟ್ ಪರೀಕ್ಷೆಗಳನ್ನು ಎದುರಿಸುವುದಕ್ಕಾಗಿ, ಅದನ್ನು ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ಬೆಂಗಳೂರು, ಮೈಸೂರು, ಧಾರವಾಡಂಥ ದೂರದ ನಗರಗಳಿಗೆ ಹೋಗಿ ಅನೇಕ ತಾಪತ್ರೆಗಳನ್ನು ಎದುರಿಸ್ತಾಯಿದ್ರು. ಅಂಥ ತಾಪತ್ರೆಗಳನ್ನು ನೀಗಿಸುವುದಕ್ಕಾಗಿ ಮತ್ತು ಈ ಭಾಗದ ವಿದ್ಯಾರ್ಥಿಗಳನ್ನು, ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಡಾಕ್ಟರ್ಗಳನ್ನಾಗಿ ಮಾಡತಕ್ಕಂಥ ಒಂದು ನೀಟ್ ಕೋಚಿಂಗ್ ಸೆಂಟರ್ನು ಇವತ್ತು ಮಹೇಶ್ ಕುಮಾರ್ ಮತ್ತು ಪರಮೇಶ್ವರ್ ಅವರ ನಾಯಕತ್ವದಲ್ಲಿ ತಯಾರಾಗಿದೆಯಲ್ಲ, ಇದು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಅನೇಕ ವಿದ್ಯಾರ್ಥಿಗಳನ್ನು ಹುಟ್ಟು ಹಾಕಲಿ ಅಂತೇಳಿ ನಾವೆಲ್ಲರೂ ಅವರನ್ನು ಹಾರೈಸುತ್ತೇವೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ವಿಜಯ್ ಕುಮಾರ್, ಡಾಕ್ಟರ್ ಶೋಭಾ ಪಾಟೀಲ್, ಖ್ಯಾತ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಗಾಂಧೀಜಿ, ಶರಣು ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜೂನ್ 24ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ, ದಿವ್ಯಾ ಹಾಗರ್ಗಿ ಸುದ್ದಿಗೋಷ್ಠಿ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.
ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಂದಿಕೂರ್ ತಾಂಡಾದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ 24ರಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಮುಖಂಡೆ ದಿವ್ಯಾ ಹಾಗರ್ಗಿ ಅವರು ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಂದಿಕೂರ್ ತಾಂಡಾದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪಿಗಳ ವಿರುದ್ಧ ಪೋಕ್ಸೋ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಜೂನ್ 24ರಂದು ನಗರದ ಜಗತ್ವೃತ್ತದಿಂದ ಡಿಸಿ ಕಚೇರಿಯವರೆಗೆ ಸಂತರೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ ಅವರು, ಲೈಂಗಿಕ ದೌರ್ಜನ್ಯವೆಸಗಿದ ವಾಸಿಂ ಶೇಖ್ ಅವರ ತಂದೆ, ತಾಯಿ ಹಾಗೂ ಬಂಧುಗಳು ದೌರ್ಜನ್ಯಕ್ಕೊಳಗಾಗಿರುವ ಬಾಲಕಿ ತಂದೆ ತಾಯಿಗೆ ಕಿರುಕುಳ ನೀಡಿದ್ದು ಅವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಕಲಬುರಗಿಯಲ್ಲಿ ಎಲ್ಲ ಸಕಲ ಹಿಂದೂ ಸಮಾಜ ಹಾಗೂ ಸ್ವಾಮೀಜಿಯವರ ಒಂದು ಸಲಹೆ ಮೇರೆಗೆ ಎಲ್ಲ ಸಂಘಟನೆಗಳು ಮತ್ತು ಹಿಂದೂ ಸಮಾಜ ಮತ್ತು ಎಲ್ಲ ಸಮಾಜದ ಹಿರಿಯರೊಂದಿಗೆ ತಾವೆಲ್ಲ ನೋಡ್ತಾ ಇದ್ದೀರಿ, ಕಲಬುರಗಿಯಲ್ಲಿ ಹೆಚ್ಚಾಗಿ ಸಣ್ಣ ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇರೋದು. ಯಾಕಂತಂದರೆ ಇದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತದ, ಫಸ್ಟ್ ಯಡ್ರಾಮಿರಾದಂಥ ಪ್ರಕರಣದಲ್ಲಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಸ್ಟ್ರೈಕ್ ಮಾಡಿದ್ವಿ. ಅದು ಆದಮೇಲೆ ನಮಗೇನು ಅನಿಸಿತ್ತು ಅಂತಂದರೆ, ಆಯ್ತಪ್ಪ ಇಷ್ಟು ದೊಡ್ಡ ಪ್ರಮಾಣದಾಗೈತೆ ಅಂದರೆ ಎಲ್ಲೋ ಒಂದು ಕಡೆ ಇದು ಕಂಟ್ರೋಲ್ ಆಗ್ಬೋದು ಅಂತಂತಂದು ಕೂತ್ಕೊಂಡಾಗ ಇನ್ನೂ ಅದೇ ಮರ್ತಿರಂಗಿಲ್ಲ. ಅಂಥ ಸಂದರ್ಭದೊಳಗೆ ಮತ್ತೊಂದು ಜೇವರ್ಗಿಯೊಳಗೆ ಮಹಾಲಕ್ಷ್ಮಿ ಮೇಲೂ ಕೂಡ ಅದೇ ಪ್ರಕರಣ ಆಯಿತು. ಆ ಪ್ರಕರಣಕ್ಕೂ ವಿಷಯ ಸಂಬಂಧಪಟ್ಟಂಗೆ ಜೇವರ್ಗಿ ಬಂದ್ ಮಾಡೋದ್ರ ಮುಖಾಂತರ ಕಲಬುರಗಿಯಲ್ಲಿ ಮತ್ತು ಎಲ್ಲ ತಾಲೂಕುಗಳಲ್ಲಿನೂ ನಾವು ಪ್ರತಿಭಟನೆಯನ್ನು ಮಾಡಿದ್ರೂ ಕೂಡ ಮತ್ತು ನಂದಿಕೂರ್ ತಾಂಡಾದಲ್ಲಿ ಮತ್ತೊಂದು ಪ್ರಕರಣ ಆಗ್ತೈತಿ. ಆ ಪ್ರಕರಣ ಆದಮೇಲೆ ನಮ್ಮ ಗಮನಕ್ಕೆ ಬಂದಮೇಲೆ ಅದನ್ನು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಆಲ್ರೆಡಿ FIR ಆಯಿತು ಮತ್ತು ಆ ಯುವಕರನ್ನ ಜೈಸಿನೂ ಆಯಿತು. ಆದರೆ ಇಲ್ಲಿ ವಿಷಯ ಏನು ಅಂತಂತಂದರೆ, ಮೇಲಿಂದ ಮೇಲೆ ಈ ಥರದ ಅತ್ಯಾಚಾರಗಳು ಯಾಕೆ ಆಗ್ತಾಯಿದ್ದಾವೆ? ಆಗಬಾರ್ದು, ಇದು ಸರಿಯಲ್ಲ. ಯಾಕೆ ಇದೇನು ಕಾನೂನು ಏನು ಡಿಪಾರ್ಟ್ಮೆಂಟ್ ಕಡೆದ ಫೇಲ್ಯೂರ ಅಥವಾ ಯಾವುದು ಅಂತ ಅನ್ನೋದೊಂದು ಎಲ್ಲ ಸಮಾಜದ ಹಿರಿಯರು ಮತ್ತು ಸ್ವಾಮೀಜಿಗಳೆಲ್ಲೂ ಸೇರಿ ವಿಚಾರ ಮಾಡಿದಾಗ ಇದಕ್ಕೆ ನಾವು ಒಂದು ಅಂತ್ಯ ಅಂತ ಆಡಬೇಕಾಗಿತ್ತು. ಅಂತಂದರೆ ಈ ಥರ ಮಾಡೋದಕ್ಕಿಂತ ಅವೇರ್ನೆಸ್ಸನ್ನು ಮೂಡಿಸುವ ಮುಖಾಂತರ ನಾವು ಇದನ್ನು ಸ್ಟಾರ್ಟ್ ಮಾಡೋಣ ಅಂತಂದಾಗ ಎಲ್ಲ ಹಿರಿಯರ ಸಲಹೆಯನ್ನು ಪಡೆದು 2 ದಿವಸ ಹಿಂದ್ಗಡೆ ನಾವೊಂದು ಪೂರ್ವಭಾವಿ ಸಭೆ ತೊಗೊಂಡಿದ್ವಿ. ಆ ಪೂರ್ವಭಾವಿ ಸಭೆಯಲ್ಲಿ ನಿರ್ಣಯ ಆಗಿದ್ದು ಏನು ಅಂತಂದರೆ, ಸಕಲ ಹಿಂದೂ ಸಮಾಜದ ನೇತೃತ್ವದಲ್ಲಿ ಇದೇ ತಿಂಗಳ 24ನೇ ತಾರೀಕು ಜಗತ್ ಸರ್ಕಲ್ದಿಂದ DC ಆಫೀಸ್ವರೆಗೂ ಒಂದು ಜಾಥಾಯಾತ್ರಾ ನಡಿಗೆ ಮುಖಾಂತರ ಎಲ್ಲ ಸಮಾಜದ ಹಿರಿಯರು ಇರ್ತಾರೆ, ಸ್ವಾಮೀಜಿಗಳಿರ್ತಾರೆ ಮತ್ತು ಯುವಕರು ಇರ್ತಾರೆ. ವಿಷಯ ಇಷ್ಟೇ, ಇನ್ನು ಮುಂದೆ ನಮ್ಮ ಹೆಣ್ಮಕ್ಳ ಮೇಲೆ ಯಾವುದೇ ಸಮಾಜ ಇರಲಿ, ಯಾವುದೇ ಸಮಾಜದ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಅಂತಂತಂದರೆ ಎಲ್ಲ ಹಿಂದೂ ಸಮಾಜದವರು ಒಗ್ಗಟ್ಟಾಗಿ ಅದಕ್ಕೆ ನಾವು ಫೈಟ್ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಪ್ರಮುಖವಾಗಿ ಲವ್ ಜಿಹಾದ್ ಹಾಗೂ ಗೋಹತ್ಯೆ ಅಂತನೋ 2 ಪ್ರಕರಣವಿದ್ದಾವೆ. ಇದಕ್ಕೆ ನಾವು ಹೆಚ್ಚನ್ನು ಒತ್ತು ಕೊಟ್ಟು ಯಾವುದೇ ಸಮಾಜದಲ್ಲಿ ಏನೇ ಈ ಥರದ್ದು ಆಯಿತು ಅಂತಂದರೆ ಎಲ್ಲರೂ ನಿಂತ್ಕೊಳ್ಬೇಕು, ಕಾನೂನಿಗೆ ಮೊರೆ ಹೋಗಬೇಕು ಅಂತನೋ ವಿಷಯನ ಇಟ್ಕೊಂಡು ಲವ್ ಜಿಹಾದ್ ಹಟಾವ್ ಬೇಟಿಯಾ ಬಚಾವ್, ಮಹಿಳೆಯರ ದೌರ್ಜನ್ಯ ಸಮಾಜ ಖಂಡಿಸುತ್ತೇವೆ ಅನ್ನೋ ಒಂದು ವೇದಿಕೆಯ ಮೇಲೆ ನಾವೆಲ್ಲರೂ ಇದೇ ತಿಂಗಳ 24ನೇ ತಾರೀಕು ಅಂದರೆ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ನಡಿಗೆಯನ್ನು ಜಾಥಾಯಾತ್ರದ ಮುಖಾಂತರ ಹೋಗ್ತಾಯಿದ್ದೀವಿ. ಅದರಲ್ಲಿ ಎಲ್ಲ ಸಮಾಜದ ಹಿರಿಯರು ಬರ್ತಾರೆ, ಸ್ವಾಮೀಜಿಗಳು ಬರ್ತಾರೆ, ಯುವಕರು ಇರ್ತಾರೆ, ಎಲ್ಲ ಸಂಘಟನೆಕಾರರು ಇರ್ತಾರೆ. ಮತ್ತು ಆ ಹೋರಾಟದಲ್ಲಿ ಎಲ್ಲ
ಫ್ಲೆಕ್ಸ್ಗಳಿರ್ತವೆ. ಯಾವುದೇ ರೀತಿಯಾಗಿ ಅಸಂವಿಧಾನಿಕ ಭಾಷೆಗಳನ್ನು ಬಳಸದೇ ಶಾಂತಿಯುತವಾಗಿ ಅದೊಂದು ಜಾತ್ರಾ ನಡಿಗೆಯನ್ನು ನಾವು DC ಆಫೀಸನ್ನು ತೊಗೊಂಡೋಗಿ ಅಲ್ಲಿ ಒಂದು ವೇದಿಕೆಯ ಮುಖಾಂತರ ಸ್ವಾಮೀಜಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನೋ ಒಂದು ವಿಷಯವನ್ನು ಇವತ್ತಿನ ದಿವಸ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ತಮ್ಮ ಮುಖಾಂತರ ಕಲಬುರಗಿಯ ಎಲ್ಲರಿಗೂ ತಿಳಿಸಲು ಇಚ್ಛಿಸಿದ್ದು ಇವತ್ತಿನ ದಿವಸ ನಾವು ಈ ಪ್ರೆಸ್ ಮೀಟನ್ನು ಮಾಡ್ತಾಯಿದ್ದೀವಿ. ನಾವು ಈ ಯಾವ ಇದರಲ್ಲಿದ್ದೀವಿ ಅನ್ನೋದೇ ನಮ್ಗೆ ಯಾರಿಗೆ ಅನಿಸ್ತಾ ಇಲ್ಲ. ಯಾಕಂದರೆ ಈಗ ನೋಡ್ರಿ, ಎಲ್ಲಿ ನೋಡಿದಲ್ಲಿ ಕಾನೂನು ಇದರಲ್ಲೇ ಇಲ್ಲ. ಯಾರಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಅವರಿಗೆ FIR ಹಾಕಿ ಅವರಿಗೆ ಇದು ಮಾಡೋಂಥ ತೊಂದರೆ ಕೊಡ್ತಾ ಇದ್ದಾರೆ. ಆದ್ದರಿಂದ ಇದು ಯಾರು ಕುಮ್ಮತ್ಲಿಂದ ನಡೀತಾ ಇದೆಯೋ ಏನು ಅನ್ನೋದು ನಮಗೆ ಬೇಕು. ಯಾಕಂದರೆ ಮೇಲಿನ ಮೇಲೆ ನೀವು ನೋಡ್ತಾ ಇದ್ದೀರಿ. ಇವಾಗ ನಮ್ಮ ದಿವ್ಯಾ ಹಗರ್ಗಿ ಅವರು ನಿಮಗೆ ವಿವರವಾಗಿ ಹೇಳಿದ್ದಾರೆ. ಈ ಥರದ್ದು ಒಂದೇ ನಮ್ಮ ಗುಲ್ಬರ್ಗಾದ ಜಿಲ್ಲಾದಲ್ಲೇ ಅಂತಲ್ಲ, ಎಲ್ಲ ಕಡೆ ನಡೀತಾ ಇದೆ. ನೀವು ನೋಡಿ, ಉಡುಪಿ ನೋಡಿ, ಮಂಗಳೂರು ನೋಡಿ, ಅಲ್ಲೆಲ್ಲ ದೊಡ್ಡ ಎಲ್ಲ ಇಂಥ ವಿಚಾರಗಳೇ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಎಲ್ಲ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ, ಯಾಕಂದರೆ ಇದ್ರ ಬಗ್ಗೆ ನಾನು ಮತ್ತೆ ಜಾಸ್ತಿ ಹೇಳಿಕೆ ಹೋಗೋದಿಲ್ಲ, ಪತ್ರಿಕಾ ಮುಖ್ಯವಾಗಿ ನಾವು ಎಲ್ಲ ಸಮಾಜದವರು ಸೇರಿ ಇದನ್ನು ನಾವು ಒಂದು ಕಡೆಗೆ ಏನಾರ ಒಂದು ಇದಕ್ಕೆ ಅಂತ್ಯ ಕಾಣಿಸ್ಬೇಕು. ಮತ್ತು ಪೊಲೀಸ್ನವರಿಗೆ ನಾವು ಮನವಿ ಮಾಡ್ತೀವಿ, ಇಂಥದ್ದು ಬಂದ ಕೂಡಲೇ ಅವರು ಇಮಿಡಿಯೇಟಾಗಿ FIR ಮಾಡಬೇಕು. FIR ತಗೊಂಡು ಹೊಡೆದ್ರೆ FIR ಮಾಡೋದಿಲ್ಲ ಅವರು ಪೊಲೀಸ್ನವರು. ಮತ್ತು ಅವರಿಗೆ ಯಾರು ಕಂಪ್ಲೇಂಟ್ ಮಾಡ್ತಾರೆ ಅವರಿಗೆ ಹೆದರಿಸ್ತಾರೆ. ಇಂಥದ್ದೆಲ್ಲ ಆಗ್ತಾಯಿದೆ. ಆದ್ದರಿಂದ ನಾವು ಪೊಲೀಸ್ನವರಿಗೆ ಹಾಗೂ ಸರ್ಕಾರಕ್ಕೂ ಕೂಡ, ಯಾಕಂದರೆ ಇದರಲ್ಲಿ ಸರ್ಕಾರದವರು ಕೂಡ, ಯಾಕಂದರೆ ಅವ್ರದ್ದು ಕೂಡ ಸ್ವಲ್ಪ ಪೊಲೀಸ್ನವ್ರು, ಯಾಕಂದರೆ ಅವ್ರು ಹಿಡಿತಾ ಇಲ್ಲ ಕಾಣಿಸ್ತಾ ಇದೆ. ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ನಡೀತಿರಲ್ಲ ವಿಷಯ ನೋಡಿದರೆ ಸರ್ಕಾರ ನಡೆಸುವವರಿಗೆ ಸರ್ಕಾರದ ಮೇಲೆ ಹಿಡಿತಾ ಇಲ್ಲದಕ್ಕೆ ಇದೆಲ್ಲ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮ ಜನರಿಗೆ ಮತ್ತು ಎಲ್ಲರಿಗೆ ನಾಳೆ 24ನೇ ತಾರೀಕು ಬಂದು ಇದನ್ನು ಒಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗಿ ಇದನ್ನು ಒಂದು ಯಶಸ್ವಿ ಮಾಡಬೇಕಂತ ನಿಮ್ಮ ಮುಖಾಂತರ ಕೇಳ್ಕೊಳ್ಳಿಕ್ಕೆ ಇವತ್ತು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದ್ದೀವಿ. ಅದಕ್ಕೆ ನಾವು ನಿಮ್ಮೆಲ್ಲ ಬೆಳಗ್ಗೆ ಧನ್ಯವಾದಗಳನ್ನು ಹೇಳಿ ನನಗೆ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರಾಮಚಂದ್ರ ಜಾಧವ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಶಿಕ್ಷಣ ಇಲಾಖೆ ಸುತ್ತೋಲೆಗೆ MLC ಶಶಿಲ್ ನಮೋಶಿ ಆಕ್ರೋಶ. ಕಲಬುರಗಿಯಲ್ಲಿ ನೂತನ ಫ್ಯೂಷನ್ ಇನ್ಸ್ಟಿಟ್ಯೂಷನ್ ಆಫ್ ಲರ್ನಿಂಗ್ ತರಬೇತಿ ಕೇಂದ್ರ ಉದ್ಘಾಟನೆ. ಜೂನ್ 24ರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ. ದಿವ್ಯಾ ಹಗರ್ಗಿ ಸುದ್ದಿಗೋಷ್ಠಿ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.